ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಾಜಕಾರಣ ಕಾಂಗ್ರೆಸ್ನಲ್ಲಿ ನಿಮ್ಮ ಪಾತ್ರ ಏನೋ ಇದೆಯಲ್ಲ ಸರ್? ಬೇರೆ ಏನ್ ರಾಜಕೀಯ ವಿಷಯ ರಾಜಕೀಯಕ್ಕೆ ಭಕ್ತದಿಂದ ಪ್ರವೇಶನೂ ಮಾಡಿ ಪ್ರತಿಕ್ರಿಯಿಸ್ತಾರೆ. ಕಾಣಿಸ್ಕೊಂಡೇ ಇಲ್ಲ ಸಾರ್ವಜನಿಕವಾಗಿ ಕಾಣಿಸ್ಕೊಂಡು ಪ್ರತಿಕ್ರಿಯೆ ಕೊಡೋದು, ಹೇಳಿಕೆ ಕೊಡೋದು ಅವೆಲ್ಲ ಎಲ್ಲೂ ಮಾಡ್ತಾ ಇಲ್ಲ. ಅದು ಮಾಧ್ಯಮದವರು ನಾನು ವಿನಂತಿ ಮಾಡ್ತಾರೆ. ಅಲ್ಲ ಸರ್, ಶಿಡ್ಲಘಟ್ಟ ಬಂದ ವಿಚಾರ ಕೃಷ್ಣರಾವ್ ಶತಮಾನೋತ್ಸವ ಬರ್ಬೇಕು, ಅದ್ರ ಪರಿಚಯ ಇದು ನನ್ನ ಸ್ನೇಹಿತ. ಊರು ಬನ್ನಿ, ನಮ್ಮ ಮನೆ ಬಂದ್ರೆ ಎಲ್ಲೂ ಚಿಕ್ಕಬಳ್ಳಾಪುರ ಬರ್ತಾ ಇದ್ರಪ್ಪ, ಬರ್ತೀನಿ ಬಿಡು, ಅದಕ್ಕಿಂತ ಹೆಚ್ಚು ಮಾತುಗಳಿಗೆ ನೀವು ಎಲ್ಲ ಸ್ನೇಹಿತರು ನಿಮ್ ಜೊತೆಗೆ ಬೇರೆ ಏನ್ ರಾಜಕೀಯ ವಿಷಯ ರಾಜಕೀಯಕ್ಕೆ ಭಕ್ತದಿಂದ ಪ್ರವೇಶನೂ ಮಾಡಿ ಪ್ರತಿಕ್ರಿಯಿಸ್ತಾರೆ. ಕಾಣಿಸ್ಕೊಂಡೇ ಇಲ್ಲ ಸಾರ್ವಜನಿಕ ದಿವಸ ಏನು ನೆಮ್ಮದಿಯಾಗ ಹಾಗೆ ಸ್ನೇಹಿತರು ರಾಜಕಾರಣ ಪ್ರೀತಿ ಇಲ್ಲ. ದುಡ್ಡು ಕೊಟ್ಟ ಪ್ರೀತಿಗೋಸ್ಕರ ಸರ್, ನೀವು ಸೀನಿಯರ್ ರಾಜಕಾರಣಿ ಇದ್ದೀರಿ, ಮಾಜಿ ಸ್ಪೀಕರ್. ಶಿಡ್ಲಘಟ್ಟದ ರಾಜಕಾರಣದ ಬಗ್ಗೆ ಕಾಂಗ್ರೆಸ್ ಹೇಳಿ ಸರ್. ವಯಸ್ಸಾದವರೆಲ್ಲ ಸೀನಿಯರ್. ಈಗ ರಾಜಕಾರಣದಲ್ಲಿ ಇಲ್ವಲ್ಲ, ಅಲ್ಲ ಕಾಂಗ್ರೆಸ್ ನಲ್ಲಿ ಜವಾಬ್ದಾರಿ ಇರುತ್ತಲ್ಲ ಸರ್, ಎಲ್ಲರೂ ನಿಮ್ಮ ಮಾತಿಗೆ ಬದ್ಧರಾಗಿರ್ತಾರಲ್ಲ. ವಯಸ್ಸಾಗಿದೆ, ಚುನಾವಣೆ ಸೋತಿದೆ, ಮರ್ಯಾದೆ ತೋಟ ಫ್ರೆಂಡ್ಸ್ ಕರೆದು ಬಂದ ನನಗೆ ಆ ದಿವಸ ಬಂದಾಗ ಹಾಗಾದ್ರೆ ರಾಜಕೀಯ ನಿವೃತ್ತಿ ಯಾಕ ವೃತ್ತಿನೇ ಅಲ್ಲ, ನೀವು ಕೆಲಸನ ಮಾಡ್ತಾರೆ ಪ್ರೀತಿ ಬರಕ್ಕೆ. ಯಾಕಾದ್ರೂ ಮನೆಗೆ ಒಂದು ಸಾವಾಗುತ್ತೆ, ಹೋಗ್ಬೇಕು, ಮದುವೆ ಕರೀತಾರೆ, ಹೋಗ್ಬೇಕು, ಅದಾದ್ರೆ ನಾವೆಲ್ಲ ನೋಡ್ಬೇಕು, ಬರ್ತೀನಿ ನಡ್ರಪ್ಪ ಅಂತ. ಈ ವರ್ಗದ ಜನರ ಪ್ರೀತಿ ಪಡ್ಕೊಳ್ಳಕ್ಕೆ ಎಷ್ಟು ಪುಣ್ಯ ಮಾಡಬೇಕು ಸರ್. ಶಿಡ್ಲಘಟ್ಟದಲ್ಲಿ ರಾಜಕಾರಣ ಕಾಂಗ್ರೆಸ್ನಲ್ಲಿ ನಿಮ್ಮ ಪಾತ್ರ ಏನೋ ಇದೆಯಲ್ಲ ಸರ್? ಜನ ನನ್ನ ಪ್ರೀತಿ ಅಷ್ಟೇ. ಇವೆಲ್ಲ ನನಗೆ ಬೇಕಾದವರು ವಿಶೇಷವಾಗಿ ನನ್ನ ಜೀವನದಲ್ಲಿ ದಲಿತರಂದ್ರೆ, ಮೈನಾರಿಟೀಸ್ ಅಂದ್ರೆ, ಬಡತನದಲ್ಲಿರೋದು ಕಂಡ್ರೆ ನನಗೆ ಪ್ರೀತಿ ಜಾಸ್ತಿ. ನನ್ನ ಅದಕ್ಕೆ ಬಂದಿರೋದು ಅದನ್ನೇ ಮಾತಾಡಿರ್ತೀನಿ. ಅವ್ರಿಗೋಸ್ಕರ ನವೆಂಬರ್ ಅಲ್ಲಿ ಸಿಎಂ ಚೇಂಜ್ ಆಗ್ತಾರೆ ಅಂತ ಹೇಳ್ತಾರೆ ಸರ್, ನಿಜಾನಾ ಸರ್ ಅದು? ಮಾಡ್ಬಿಡಿ ನನಗೆ ಸರ್, ತಾವು ಹಿರಿಯ ರಾಜಕಾರಣಿ, ನಾನು ಅದ್ರಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವು ಮತ್ತೆ ಅದನ್ನೇ ಕೇಳಿದ್ರೆ ನಾನೇನೇ ನಾನು ಅದ್ರಲ್ಲಿಲ್ಲ, ನನ್ನ ಸಂಬಂಧ ಇಲ್ಲ. ಇವರೆಲ್ಲ ಪ್ರೀತಿ ಅಲ್ಪಸಂಖ್ಯಾತರಂದ್ರೆ ಪ್ರಾಣ, ದಲಿತಂದ್ರೆ ಪ್ರಾಣ, ಅಂಬೇಡ್ಕರ್ ವಿಚಾರದ ಪ್ರಾಣ. ನಾನು ಆ ತರ ಬದುಕಿರೋದು. ಎಲ್ಲೋ ಕಡೆ ಸರ್, 24ಕ್ಕೆ ಸಿಎಂ ಬರ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆಗೆ ಇದುವರೆಗೂ ಮಲತಾಯಿ ಧೋರಣೆಗಳೇ ಆಗ್ತಾ ಇದೆ, ಬಹಳ ಹಿಂದುಳಿದು ಬಿಟ್ಟಿದೆ. ನೀವೇನಾದ್ರೂ ಅಲ್ಲಿ ಬೇಡಿಕೆ ಏನಾದ್ರೂ ಕೊಡ್ತೀರಾ ಸರ್? ಬರ್ತಾನೋ ನೀವು ಸಂಜೆವರೆಗೂ ಕೇಳಿದ್ರೆ ಇಷ್ಟೇ. ನಾನು ಅದ್ರಲ್ಲಿ ಇಲ್ಲ, ನನಗೆ ಕೇಳಿದ್ರೆ ನಾನೇನು ಸರ್, ಹಿರಿಯರು ತಾವು ಯುವಕರಿಗೆ ಏನ್ ಮಾರ್ಗದರ್ಶನ ಹೇಳಕ್ಕೆ ಬರ್ತೀರಪ್ಪ. ಸಾರ್ವಜನಿಕರು ಅಂಬೇಡ್ಕರ್, ಗಾಂಧಿ ಅವರೆಲ್ಲ ಸ್ವಾಭಿಮಾನಿ ಆಯ್ತಾ, ಚಂದ ಸ್ವಾಭಿಮಾನದಿಂದ ಬರ್ತೀರಪ್ಪ, ಮರ್ಯಾದೆಯಿಂದ ಬರ್ಬೇಕು.